ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನೋಡಿ, ನಾನು ವಿಡಿಯೋಗಳು ಮಾಡಿ ಸುಮಾರು ತಿಂಗಳುಗಳಾಯಿತು. ಆಯ್ತೇನೋ. ಸ್ವಲ್ಪ ಏನೋ ಇಲ್ಲಿಗೆ ಪ್ರಾಬ್ಲಮ್ ಇತ್ತು, ಇದು ಮಾಡಿಲ್ಲ. ನೋಡಿ, ಗಂಡ ಹೆಂಡತಿ ಸಮಸ್ಯೆ ಯಾರೋ ಕೇಳಿರೋದ್ರಿಂದ ನಾನು ಅದನ್ನು ಸುಮಾರು ದಿನಗಳಿಂದ ನಾನು ಆಯಿತು ವಿಡಿಯೋ ಹಾಕ್ತೀನಿ ಅಂತ ಹೇಳಿದೆ. ಅವ್ರಿಗಾಗಿ ಅವ್ರು ಮಾಡ್ಕೊಬೇಕು ಅಂತ ನಾನು ವಿಷಯ ತಿಳಿಸ್ತೀನಿ. ನೋಡಿ, ಬೇರೆ ವಿಷಯಗಳು ಏನೇ ಇದ್ರೂ ನಿಮ್ಮ ಪರ್ಸ್ನಲ್ ವಿಷಯಗಳು ಅದು ನಿಮಗೆ ಸೇರಿದ್ದು. ಗಂಡ ಹೆಂಡತಿ ಸಮಸ್ಯೆ ಎಷ್ಟೇ ಇರಲಿ, ಅವ್ರು ಎಷ್ಟೇ ಒಡೆದಾಡಿರಲಿ, ಕಿತ್ಲಾಡಲಿ, ಅವ್ರು ಹುಟ್ಟಿದ ಮನೆಯಲ್ಲೇ ಇರಲಿ, ಇಲ್ಲ ಇವರು ನಾನು ಬರೋದೇ ಇಲ್ಲ ಅಂತ ವಾದ ಮಾಡಿದ್ರೂ ಚಿಂತೆ ಮಾಡಬೇಡಿ. ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಅಕ್ಕಿ ಕಾಳು ಐತೆ. ಇದು ಅಕ್ಕಿ ಕಾಳು. ಈ ಅಕ್ಕಿ ಕಾಳು ನೀವು ಸ್ವಲ್ಪ ನೋಡಿ, ಇಷ್ಟ ಆದರೆ ಸಾಕು, ಅಷ್ಟು ಅಕ್ಕಿ ಕಾಳು ಎತ್ಕೊಂಡು ಅದರಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಬೇಕು. ನೋಡಿ, ಈ ಥರ ಅರಿಶಿನ ಹಾಕ್ಕೊಂಡು ಇದನ್ನು ನೀವು ಯಾವಾಗ ರೆಡಿ ಮಾಡಬೇಕಂದ್ರೆ, ಈ ಅರಿಶಿನ ಹುಣ್ಣಿಮೆ ದಿನ ರೆಡಿ ಮಾಡ್ಕೊಬೇಕು. ಹುಣ್ಣಿಮೆ ದಿನ ರೆಡಿ ಮಾಡಿಕೊಂಡು ನೀವು ನೀವು ನೋಡಿ, ಈ ಥರ ಪೂಜೆ ಮನೆ ಇರ್ತದಲ್ಲ, ಈ ಥರ ಪೂಜೆ ಮನೆಯಲ್ಲಿ ಈ ಥರ ನೀವು ಅದನ್ನು ಏನು ಮಾಡಬೇಕಂದ್ರೆ ಪ್ರಾರ್ಥನೆ ಮಾಡ್ಕೊಬೇಕು. ದೇವ್ರ ಹತ್ರ ಮಾಡಿಬಿಟ್ಟು ಪ್ರಾರ್ಥನೆ ಮಾಡಬೇಕು. ಇಲ್ಲ ನಿಮ್ಮ ಗಂಡ ಬರೋಲ್ಲ ಅಂದರೆ ನಿಮ್ಮ ಗಂಡದ ಬಗ್ಗೆ ನೀವು ಪ್ರಾರ್ಥನೆ ಮಾಡಿ. ಇಲ್ಲ ನಿಮ್ಮ ಹೆಂಡತಿ ಏನಾದರೂ ಹುಟ್ಟಿದ ಮನೆಯಲ್ಲಿ ಹೋಗಿ ಸೇರಿಕೊಂಡಿದ್ರೆ ಅವ್ರು ಬರಬೇಕಂತ ನೀವು ಪ್ರಾರ್ಥನೆ ಮಾಡ್ಕೊಬೇಕು. ಆ ಪ್ರಾರ್ಥನೆ ಮಾಡ್ಕೊಂಡಿದ್ದು ಕರೆಕ್ಟಾಗಿ 12 ಗಂಟೆ ಮಟ ಮಧ್ಯಾಹ್ನ ಆಗಿರ್ಬೋದು, ಇಲ್ಲ ನೈಟ್ 11 ಇಲ್ಲ 9:15 ನೀವು ಯಾವಾಗಾದರೂ ಪರವಾಗಿಲ್ಲ. 3 ದಾರಿ ಎಲ್ಲಿ ಸೇರ್ತದೋ 9 ಸತಿ ಅವರ ಹೆಸರು ಹೇಳಿಬಿಟ್ಟು, ಏನೇ ಹೆಸರಾಗಿರ್ಬೋದು ಅವ್ರ ಹೆಸರು ಹೇಳಿಬಿಟ್ಟು ನೀವು 9 ಈ ಥರ ಕೈಯಲ್ಲಿ ಇಟ್ಕೊಂಡು 9 ಸತಿ ಅವ್ರ ಹೆಸರು ಹೇಳಿಬಿಟ್ಟು ನೀವು ಇದನ್ನು 3 ದಾರಿಯಲ್ಲಿ ಎಸೆದ್ಬಿಟ್ಟು ಬಂದರೆ ಆಲ್ರೆಡಿ ನಿಮ್ಮ ಹೆಂಡತಿ 24 ಗಂಟೆನಿಂದ ಹಿಡಿದು 21 ದಿನ ಒಳಗಡೆ ತಾನಾಗೆ ಅವರು ಹೊಲ್ದು ಬರೋ ಮೂಮೆಂಟ್ ಇರ್ತದೆ. ಯಾಕಂದರೆ ನೀವು ಗಂಡ ಹೆಂಡತಿ ಆಗಿರೋದ್ರಿಂದ ದೇವರು ನಿಮಗೆ ಅದು ಒಳ್ಳೇದು ಮಾಡ್ತದೆ. ಯಾವುದೇ ಕಾರಣಕ್ಕೂ ಒಳ್ಳೆ ರೀತಿಯಿಂದ ಒಳ್ಳೆಯದ್ರ ಬಗ್ಗೆನೇ ನೀವು ಯೋಚನೆ ಮಾಡಿ ಈ ಥರ ಮಾಡಬೇಕು. ಪಕ್ಕದಲ್ಲಿ ಬೇರೆ ಯಾರೋ ಇರ್ತಾರೆ, ಅವ್ರನ್ನೆಲ್ಲ ನಾವು ವಶೀಕರಣ ಮಾಡ್ಕೊಳ್ಳೋಣ ಅನ್ನಂಗಿದ್ರೆ ಇದೆಲ್ಲ ಸಿಕ್ಕಲ್ಲ, ನಿಮ್ಗೆ ಡೇಂಜರ್ ಇದು. ನಾವು ನಮ್ಮ ಹೆಂಡತಿ ನಮ್ಮ ಮಾತು ಕೇಳಬೇಕು, ನಾವು ಅಂದ್ಕೊಂಡಂಗೆ ಇರಬೇಕು ಅನ್ನೋರ್ಗೆ ಮಾತ್ರ ಇದು 100% ರಿಸಲ್ಟ್ ಕೊಡ್ತದೆ. ನೋಡಿ, ನಿಮ್ಗಾಗಿ ನೀವು ಮಾಡ್ಕೊಬೇಕಂತ ಒಂದು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋಗಳನ್ನ ನಾನು ಕೊಡ್ತಾಯಿರ್ತೀನಿ. ಯಾಕಂದರೆ ನಾನು ಎಲ್ಲ ದೂರ ಹೋಗಿದೆ, ಸ್ವಲ್ಪ ಬ್ಯುಸಿನಲ್ಲಿದೆ, ದೇವಸ್ಥಾನ ಕಟ್ತಾ ಇರೋದ್ರಿಂದ ಎಲ್ಲ ಓಡಾಡಬೇಕಾಗಿತ್ತು, ಓಡಾಡೋಕ್ಕಾಗಿಲ್ಲ. ಅದರಿಂದ ನಾನು ವಿಡಿಯೋಗಳು ಮಾಡೋಕ್ಕಾಗಿಲ್ಲ. ನೋಡಿ, ತೋರಿಸಿದ್ದೀನಲ್ಲ, ಈ ಥರ ಮಾಡಿಕೊಂಡು ನೀವು ಎಲ್ಲರಿಗೂ ಒಳ್ಳೆಯದಾಗಬೇಕಂತ ಬಯಸ್ತಾ ಇದ್ದೀನಿ.